ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅಭಿಜಿತ್ ಅವರು. ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಮದುವೆ ಆದಮೇಲೆ ಅವ್ರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಭಿಜಿತ್ ಅವರ ಲೈಫಲ್ಲಿ ಮದುವೆ ಹೇಗಾಯಿತು, ಅವರ ಲವ್ ಸ್ಟೋರಿ ಎಲ್ಲದನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಫೈನಲಿ ಏನೋ ಒಂದು ವಿಷಯ ಬಂತು ಅಂತ ಹೇಳಿಬಿಟ್ಟು ನೀವು ಚಿತ್ರದುರ್ಗಕ್ಕೆ ವಾಪಸ್ ಬರ್ತೀರಾ. ವಾಪಸ್ ಬಂದಮೇಲೆ ಡ್ಯಾನ್ಸ್ ಕ್ಲಾಸ್ ಅಂತ ಸೇರ್ಕೊಂತೀರ, ಅಲ್ಲಿ ಒಬ್ಬರನ್ನ ಮೀಟ್ ಮಾಡ್ತೀರಾ. ಹೆಂಗೆ ಮೀಟಿಂಗ್ ಆಯಿತು ಹೇಳಿ ಸರ್. ಡ್ಯಾನ್ಸ್ ಅಂದರೆ ಅವಾಗ ನಿಮಗೆ ಹೇಳಿದೆ, ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂದರೆ ಆಗೆಲ್ಲ ಸ್ವಿಮ್ಮಿಂಗ್ ಬರಬೇಕು, ಹಾರ್ಸ್ ರೈಡಿಂಗ್ ಬರಬೇಕು, ಡ್ಯಾನ್ಸ್ ಕಲ್ತಿರ್ಬೇಕು, ಫೈಟ್ ಕಲ್ತಿರ್ಬೇಕು. ಇದೆಲ್ಲ ಮಾನದಂಡಗಳಿದ್ವು. ಇಷ್ಟೆಲ್ಲ ಬರುತ್ತಾ, ಈಜಾಡಕ್ಕೆ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತಾ, ಕುದುರೆ ಓಡಿಸಕ್ಕೆ ಬರುತ್ತಾ, ಫೈಟ್ ಎಲ್ಲ ಕಲ್ತ್ಕೊಂಡಿದ್ಯಾ ಅಂತೆಲ್ಲ ಕೇಳೋರು ಆಗ. ಈಗ ಯಾವ ಆ ಥರದ್ದೆಲ್ಲ ಆ ರೆಸ್ಟ್ರಿಕ್ಷನ್ಸ್ ಇಲ್ಲ ಈಗ. ಅದೆಲ್ಲ ಅವೆಲ್ಲ ಗೊತ್ತಿರಬೇಕು, ಗೊತ್ತಿಲ್ಲದ್ರು ಗೊತ್ತಿದೆ ಅನ್ಬೇಕು. ಆದ್ರೆ ಟೈಮಲ್ಲಿ ನಾನು ಡ್ಯಾನ್ಸ್ ಕಲಿಬೇಕು ಅನ್ನೋ ಇತ್ತು ನನ್ನ ತಲೆಯಲ್ಲಿ. ನಾನು ಭರತನಾಟ್ಯ ಕಲಿಬೇಕು. ಆಗೆಲ್ಲ ಕಮಲ್ ಹಾಸನ್ ಸಾಗರ ಸಂಗಮಂ ಎಲ್ಲ ಬಂದು ಭಾಳ ದೊಡ್ಡ ಹಿಟ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. ಆರ್ಟಿಸ್ಟ್ ಆದ್ರು ನಾವು ಕಮಲ್ ಹಾಸನ್ ಥರ ಡ್ಯಾನ್ಸ್ ಆರ್ಟಿಸ್ಟ್ ಆಗ್ಬೇಕು, ಡ್ಯಾನ್ಸ್ ಕಲಿಬೇಕು ಈ ಥರ. ಹಾಗಾಗಿ ಅವಾಗೆಲ್ಲ ಈ ಡಿಸ್ಕೋ ಡ್ಯಾನ್ಸ್ ಆಗಲಿ, ಈ ಪಾಪ್ ಸಾಂಗ್ಸ್ ಕಲ್ಸಕ್ಕೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ ಆಗ. ಎಲ್ಲ ಓನ್ಲಿ ಭರತನಾಟ್ಯ ಅಷ್ಟೇ, ಕ್ಲಾಸಿಕಲ್ ಡ್ಯಾನ್ಸ್. ಈ ಥರದ್ದೆಲ್ಲ ಈಗ ಇದೆಯಲ್ಲ, ಆ ಥರದ್ದೆಲ್ಲ ಇಲ್ಲ ಆಗ. ಆ ಥರ ಒಂದು ಸ್ಕೂಲ್ ಆರಿಸ್ಕೊಂಡು, ನಾನು ಇದ್ದಿದ್ದಲ್ಲಿ ಒಂದೆರಡು ಸ್ಕೂಲ್ ಇದ್ವು ದುರ್ಗದಲ್ಲಿ, ಅಲ್ಲಿ ಆರಿಸ್ಕೊಂಡು ನಾನು ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಆಯಿತು. ಕಲಿತಾ ಏನ್ಬೋದು, ಊರಲ್ಲಿ ಯಾವುದೇ ನಮ್ಮ ದುರ್ಗದಲ್ಲಿ ಯಾವುದೇ ದೇವಸ್ಥಾನ ಆಗ್ಬೋದು, ಯಾವುದೇ ಒಂದು ಸ್ಕೂಲ್ ಆಗ್ಬೋದು, ಯೂನಿಯನ್ ಡೇ ಫಂಕ್ಷನ್ಸ್ ನಡೆದಾಗ ಈ ಸ್ಕೂಲಿಂದ ಹೋಗ್ಬಿಟ್ಟು ಒಂದೆರಡು 4-5 ಪ್ರೋಗ್ರಾಮ್ಸ್ ಕೊಟ್ಟು ಬರೋ ಒಂದು ಪದ್ಧತಿ ಇತ್ತು. ಹಾಗಾಗಿ ಅಲ್ಲಿ ಬಾಲರಾಮ್ ಸೇವಾ ಸಂಘ ಅಂತ ದುರ್ಗದಲ್ಲಿ ಇದೆ, ಅಲ್ಲಿ ರಾಮನವಮಿಗೆ ಪ್ರೋಗ್ರಾಮ್ ಕೊಡಬೇಕು. ಸೊ ಹಾಗಾಗಿ ನಮ್ಮ ಸ್ಕೂಲಿಂದ 4-5 ಡ್ಯಾನ್ಸ್ ಕೊಡ್ತೀವಿ ಅಂತೇಳಿ ಒಪ್ಕೊಂಡು 1-2 ಸಾಂಗ್ ನಾನು ಆ ಭರತನಾಟ್ಯದಲ್ಲಿ ನಾನು ಒನ್ ಆಫ್ ದಿ ಡ್ಯಾನ್ಸರ್ ಮಾಡಬೇಕು ಅಂತ ಹೋದೆ. ಹೋಗ್ಬೇಕಾದ್ರೆ ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಸಾಯಂಕಾಲ ಒಂದು 7:30-8 ಗಂಟೆ ಆಗಿತ್ತು. ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾ ನಾನೊಬ್ಬರು ಯಾರೋ ಒಂದು ನೋಡಿದೆ, ಒಂದು ಹುಡುಗಿನ ನೋಡಿದೆ. ಆ ಹುಡುಗಿ ನನ್ನೇ ನೋಡ್ತಾ ಇದ್ಲು. ಸರಿ, ಡ್ಯಾನ್ಸ್ ಮಾಡ್ತಾ ನ್ಯಾಚುರಲ್ ಏಜು, ಸರಿ ನೋಡಿದೆ, ಡ್ಯಾನ್ಸ್ ಮಾಡಿದೆ. ಆಮೇಲೆ ಮತ್ತೊಂದು ಡ್ಯಾನ್ಸ್ ಮಾಡಿದ್ರೆ ಆ ಹುಡುಗಿ ನನ್ನೇ ನೋಡ್ತಾ ಕೂತಿದ್ಲು. ಸರಿ ನೋಡಿದೆ. ಸರಿ, ಆಮೇಲೆ ನೆಕ್ಸ್ಟ್ ಡೇ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ, ಬಾಲರಾಮ್ ಸೇವಾ, ನಾನು ಹೋದೆ. ಆ ಹುಡುಗಿನೇ ಬಂದಿದ್ಲು, ನೋಡ್ತಾ ಇದ್ಲು, ನಾನು ನೋಡ್ತಾ ಇದ್ದೆ. ಸರಿ, ಓಕೆ, ನೋಡ್ತಾಳಲ್ಲ ಅಂತ. ದಿನ ಸಾಯಂಕಾಲ ನಾನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಅವ್ರ ಮನೆ ಅಲ್ಲೇ ಇತ್ತು, ಕೂತಿರ್ತಾ ಇದ್ಲು. ಹಾಗಾಗಿ ನನ್ನ ಆ ಹುಡುಗಿ ಯಾರು ಮುಂದೆ ನನ್ನ ಜೀವನದಲ್ಲಿ ನಾನು ಹೆಂಡತಿಯಾಗಿ ಬಂದ್ಲು. ಅವ್ರ ಪರಿಚಯ ಆಯಿತು ಆ ಪ್ರೋಗ್ರಾಮಿಂದ. ಅವ್ರ ಪರಿಚಯ, ಬಟ್ ಒಳ್ಳೆ ಪಾಯಿಂಟ್ ಅಲ್ಲ ಸರ್. ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಎಲ್ಲದಕ್ಕೂ. ಹೌದು. ಪ್ರೋಸೆಸ್ ಹೆಂಗಿತ್ತು ಸರ್? ನೀವು ಹೆಂಗೆ ಹೇಳ್ಕೊಂಡ್ರಿ ನಾನು ಇಷ್ಟಪಡ್ತಿದ್ದೀನಿ ನಿಮ್ಮನ್ನ? ಯಾವ ಬಾಯಿಲಿ ಹೇಳ್ಕೊಂಡಿರಿ? ನನಗೆ ನಿಂತ್ಕೊಳಕ್ ಜಾಗ ಇಲ್ಲ. ನಾನು ಹೇಗೆ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ಗೆ ನಾನು ನೋಡ್ಕೋತೀನಿ ಮಾಡ್ತೀನಿ ಅಂತ ಕತೆ ಹೇಳೋದಕ್ಕೆ ಸಾಧ್ಯ? ಈ ಕಡೆ ನ್ಯಾಚುರಲಿ ಒಂದು ಏಜು ಇಷ್ಟ ಆಗಿರಬಹುದು, ಆದ್ರೆ ಈ ಕಡೆ ಬಂದು ನೋಡಿದಾಗ ಭಯ. ಹೇಗ್ ಸಾಧ್ಯ? ಅದು ಯಾರು ಕೊಡ್ತಾರೆ? ಯಾವ ಬಾಯಿ ಇಟ್ಕೊಂಡು ಕೇಳಕ್ ಸಾಧ್ಯ ಒಂದು ಹುಡುಗಿನ? 1 ಸೆಕೆಂಡ್ ಬೆಂಗಳೂರಲ್ಲಿ ಆಗಿದ್ದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಸಾಧ್ಯನೇ ಇಲ್ಲ. ಕನಸು ಇನ್ನು ಅಲ್ಲ, ಆ ಊರಲ್ಲೇ ನಾನು ಹೇಗೆ ಮದುವೆ ಮಾಡ್ಕೊಂಡು ನಾನು ಹೇಗೆ ಜೀವನ ಮಾಡ್ಲಿ? ಒಂದು ಕೆಲಸ ಬೇಕಲ್ವಾ? ಮನುಷ್ಯನಿಗೆ ಕೆಲಸ ಬಹಳ ಮುಖ್ಯ ಆಗುತ್ತೆ, ಅದು ಗಂಡಸಿಗೆ. ಹಾಗಾಗಿ ಆಸೆ ಏನೋ ಇತ್ತು, ಬಟ್ ನಾನು ಪ್ರಪೋಸ್ ಮಾಡಿಲ್ಲ. ಬಟ್ ಅದನ್ನ ದಾಟಿ ಮತ್ತೆ ಹೇಳ್ಕೊಂಡು ಹೋಗ್ತಾ ಇತ್ತು ಆ ರಸ್ತೆಯಲ್ಲಿ. ಏನು ಬೇಡ ಅಂತ ಯೋಚನೆ ಮಾಡಿದ್ರು, ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಕೊನೆಗೆ ಒಂದಿನ ನನಗೆ ಮನಸ್ಸು ತಡಿದೆ. ನಾನು ನನ್ನ ಊರಲ್ಲಿ ಒಬ್ಬ ಹುಡುಗ ಫ್ರೆಂಡ್ ಇದ್ದ, ಒಬ್ಬ ಫ್ರೆಂಡ್ ಆಟೋ ಡ್ರೈವರ್. ಒಬ್ಬ ಫ್ರೆಂಡ್ ಮೀನ್ಸ್ ಹೀಗೆ ಪರಿಚಯ. ನಾನು ಆಕ್ಟರ್ ಆಗ್ತೀನಿ ಗೊತ್ತಿತ್ತು. ಅವನು ಗುರು ಆಕ್ಟರ್ ಆದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ ಅಂತಿದ್ದೆ. ಓಕೆ ಈಗ ಓಡಾಡ್ಕೊಂಡು ಅವ್ನು ಆಟೋ ಬರ್ತಾ ಇದ್ದ, ಆಟೋ ಕುತ್ಕೊಳ್ಳೋದು, ಅಷ್ಟು ದೂರ ಹೋಗೋದು, ಈ ಥರದ್ದೆಲ್ಲ ನಡೀತಾ ಇತ್ತು. ನಾನು ಹೇಳ್ದೆ, ಹಿಂಗಿದ್ರೆ ಒಂದು ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ, ಏನು ಮಾಡೋಕೆ ಗೊತ್ತಿಲ್ಲ, ಒಂದು ಲೆಟರ್. ಇಲ್ಲಪ್ಪ, ನಾನು ಅವೆಲ್ಲ ಮಾಡಲ್ಲ, ಭಯ ಆಗುತ್ತೆ ನನಗೆ. ಅವನು ನಾನು ಬರ್ದಂಗೆ ಒಂದು ಲೆಟರ್ ಬರೆದು ಆಟೋಲ್ಲಿ ನನ್ನ ಕೂಡ್ಸ್ಕೊಂಡು ಹೋಗಿ ಅವ್ರ ಮನೆ ರಸ್ತೆಯಲ್ಲಿ ಹೋಗಿ ಆ ಲೆಟರ್ ಅವನು ಎಸ್ಬಿಟ್ಟು ನಾನು ಎಸ್ದಂಗೆ ಹೋಗ್ಬಿಟ್ಟಿದೆ. ನಾನು ಬೆವತ್ತು ನೀರಾಗಿ ಹೋಗಿದ್ದೆ ಬಿಡಿ. ಅಯ್ಯೋ ಅಷ್ಟೇ, ನಾನು ನಿನ್ನ ಲೈಫ್ಲ ದುರ್ಗ ಬರಕ್ಕೆ ಸಾಧ್ಯ ಇಲ್ಲ. ಹೌದು, ಮಾಡ್ದ ಎಂಟು ಪುರುಷ ಬಿಟ್ಬಿಟ್ಟ ನನಗೆ. ಮನೆಯಲ್ಲಿ ಬೇರೆ ಎಷ್ಟೊಂದು ಸ್ಟ್ರಿಕ್ಟು. ಅಯ್ಯೋ ತಗೊಂಡು ನನ್ನ ಬೆಟ್ಟದ ಎತ್ತಾಕ್ಬಿಡ್ತಾರೆ ನಾನು ಗೊತ್ತಿದ್ದಾರೆ. ಹೌದು, ಸಿಕ್ಕಾಬಿಟ್ಟೆ. ತುಂಬ ಒಂದು ಕಲ್ಚರ್ಡ್ ಫ್ಯಾಮಿಲಿ. ಲವ್ ಲೆಟರ್ ಕೊಡ್ತಾ ಅವಾಗೆಲ್ಲ ಒಂದು ಹುಡುಗ ಒಂದು ಹುಡುಗಿ ಜೊತೆಲಿ ಹೋಗ್ತಾರೆ ಅಂದ್ರೆ ದೊಡ್ಡ ಅಪರಾಧ. ಇನ್ನೊಂದು ಹೇಳ್ಬೇಕು ಅಂದ್ರೆ ಒಬ್ಬ ಹುಡುಗ ಹೋಟ್ಲಿಗೆ ಹೋಗ್ತಾನೆ ಅಂದ್ರೆ ಅಪರಾಧ. ಹೋಟ್ಲಿಗೆಲ್ಲ ಹೋಗ್ತಾನೆ ಅಂತ ಅಂದ್ರೆ
ಅಂತ ಕೆಟ್ಟ ಅಭ್ಯಾಸ ಇದೆ ಹೋಟ್ಲಿಗೆ ಓದೋದು ಅಂತ ಒಂದು ಕಾಲದಲ್ಲಿ ನಾವು ಬಂದವರು. ಇನ್ನು ಮತ್ತೆ ಲಘು ಪವು ಅಂದ್ಬಿಟ್ರೆ ಇನ್ನು ಯಾರು ಈ ಥರ ಎಷ್ಟು ಬಂದ್ಬಿಟ್ಟ. ಎಷ್ಟು ಬಂದಮೇಲೆ ಆಮೇಲೆ ನನಗೆ ಒಂದು 3 ದಿನ ಆದಮೇಲೆ ಏನು ಮಾಡೋದು ನೋಡೋಣ, ಆ ಮನೆ ಮುಂದೆ ಹೋಗೋದು, ಕೋಲ್ಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಮತ್ತೆ ಅಲ್ಲ ರಸ್ತೆಗೆ ಹೋದ್ಬೇಡ, ನಗ್ತಾ ಇದ್ರೆ ಏನೋ ಮಾಡೋಣ ಅಂತ ಹೇಳಿ ಹೋದೆ. ಹೋಗಿ ನಾನೊಬ್ಬರೇ, ಅವನಿರಲಿಲ್ಲ. ಒಂದ್ಸಲ ಅವ್ರ ಮನೆ ಮುಂದೆ ಹೋಗಿ ಹಿಂಗೆ ಬಂದು ಹಿಂಗೆ ತಿರ್ಬೇಕಾದ್ರೆ ಹಿಂಗೆ ನೋಡ್ತೀನಿ, ಒಂದು ಲೇಡಿ ಬನ್ನಿ ಅಂತ ಹಿಂಗೆ ಕರೆದ್ರು. ಅಯ್ಯಪ್ಪ ಎದೆ ಡಸ್ ಅಂತ ಒಂದು ಸೆಕೆಂಡ್ ಏನು ಮಾಡ್ತಾರೋ ಏನೋ, ಕೂಡಾಕೊಂಡು ಹೊಡಿತಾರೆ ಗಿಡಿತಾರೆ ಅಂತ. ಪರವಾಗಿಲ್ಲ ಏನಾಗುತ್ತೋ ನೋಡೋಣ ಅಂತ ಹೇಳಿ ಹೋದೆ. ಅದೇ ನನ್ನ ವೈಫ್ ಅಕ್ಕ. ನನ್ನ ವೈಫ್ ಒಂದು ಲೆಟ್ರ್ ಕೊಟ್ಲು, ಏನಂದರೆ ನಮ್ಮ ತಾಯಿ ಊರಲ್ಲಿ ಇಲ್ಲ, ಅವ್ರು ಬಂದ ಮೇಲೆ ಕೇಳಿಬಿಟ್ಟು ನಿಮ್ಮ ಲೆಟ್ರಿಗೆ ಉತ್ತರ ಕೊಡ್ತೀನಿ ಅಂತ ಒಂದು ಲೆಟ್ರ್ ಕೊಟ್ಲು. ಸರಿ ಬಂದೆ, ಗೊತ್ತಿಲ್ಲ CG ಒಳಗೆ ಟ್ರಕ್ಕೆ ಬಂದಿದ್ವಿ. ಒಂದು ಹುಡುಗಿ ನನ್ನ ಇಷ್ಟಪಟ್ಲು, ಸೊ ಪರವಾಗಿಲ್ಲ ಅಂತ ಏನೋ ಸಣ್ಣ ಕಾನ್ಫಿಡೆನ್ಸು ಬಂತು. ಪರವಾಗಿಲ್ಲ, ಒಂದು ಹುಡುಗಿ ಇಷ್ಟಪಟ್ಟು ಹೇಳೆ, ಇನ್ನು ನಾನು ಕೆಲಸ ಮಾಡ್ತೀನಿ, ಈ ಥರದ್ದೆಲ್ಲ ಒಂದು ಆ ವಯೋ ಸಹಜವಾಗಿ ಏನೇನು ಚಿಗುರ್ಬೇಕು ಎಲ್ಲ ಚಿಗುರ್ಕೊಂಡು. ಸರಿ, ಆಮೇಲೆ ನಾನು ನಮ್ಮ ತಾಯಿಯ ಅಕ್ಕ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ ಹಿಂಗೆ ಅಂತ. ಲಕ್ಕಿಲಿ ಅವರು ಸೇಮ್ ಕ್ಯಾಸ್ಟ್, ನಾವು ಸೇಮ್ ಕ್ಯಾಸ್ಟ್, ಅದೊಂದು ದಾರಿ ಈಸಿ ಆಯಿತು. ಸರಿ, ಆಮೇಲೆ ನಮ್ಮ ದೊಡ್ಡಮ್ಮ ಹೋಗಿ ಅವ್ರ ಹತ್ರ ಮಾತಾಡಿದ್ರು. ಅವ್ರ ದೊಡ್ಡಮ್ಮ ಅವ್ರ ತಂದೆಗೆ ಪರಿಚಯ. ಒಂದು ಚಿಕ್ಕ ಊರಲ್ಲ, ಒಂದೇ ಕ್ಯಾಸ್ಟ್ ಅಂದಾಗ ಅಲ್ಲಿ ಇಲ್ಲಿ ಮೀಟ್ ಮಾಡಿರ್ತಾರೆ. ಆಮೇಲೆ ಈ ಥರ ನಮ್ಮ ಮಾಧುರಾಯ್ ಫ್ಯಾಮಿಲಿ ಅಂದರೆ ನಮ್ಮಪ್ಪ ಒಂದು ಒಳ್ಳೆ ಫ್ಯಾಮಿಲಿ, ನಮ್ಮ ಕೆಲಸದಲ್ಲಿದ್ರು, ಒಂದು ಒಳ್ಳೆ ಲೈಫ್ ಮಾಡ್ತಾ ಇದ್ರು. ಇವ್ರ ಫ್ಯಾಮಿಲಿಗೆ ಕೊಟ್ಟರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಅವ್ರು ಅನ್ಕೊಂಡ್ರು. ಆಮೇಲೆ ಗೊತ್ತಿಲ್ಲ, ತುಂಬ ಸ್ಟ್ರಗಲ್ ಮಾಡ್ತಾಳೆ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ. ಸರಿ, ಓಕೆ, ಹೀಗಾಗಿ ಏನಾಯ್ತು, ಮಾತುಕತೆ ಸಕ್ಸಸ್ ಆಗೋಯ್ತು. ಸೊ ಈ ಹುಡುಗಿನ ಅವ್ರ ಮನೆ ಕೊಡೋದು ಅಂತ ಡಿಸೈಡ್ ಆಗೋಯ್ತು. ಸರಿ, ನಾವೇನ್ ಮಾಡಿದ್ವಿ, ಅಲ್ಲಿಂದ ನಾವೇನು ಸತ್ಯ ಹೇಳ್ತೀನಿ ಕೇಳಿ, ನಾವು ಕದ್ದು ಮುಚ್ಚಿ ಎಲ್ಲೂ ಮೀಟ್ ಮಾಡಿಲ್ಲ, ಕದ್ದು ಮುಚ್ಚಿ ಎಲ್ಲೂ ಇಲ್ಲ, ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅಲ್ಲೇ ಮೀಟ್ ಮಾಡ್ತಾ ಇದ್ದೆ, ಅವಳು ನಮ್ಮ ಮನೆಗೆ ಬರೋಳು, ಮಾತಾಡ್ತಾ ಇದ್ವಿ, ಎಲ್ಲೋ ಹೋದ್ವಿ, ಸಿನಿಮಾ ಏನೋ ಸೀನೇ ಇಲ್ಲ. ಎಲ್ಲ ದೊಡ್ಡವರು ಒಪ್ಪಿದ ಮೇಲೆ ನಾವು ಫಸ್ಟ್ ಸಿನಿಮಾ ನೋಡಿದ್ದು ಕೃಷ್ಣ ನೀ ಬೇಗನೆ ಬಾರು, ವಿಷ್ಣು ಸರ್ದು. ನಾವಿಬ್ರು ಕೂತ್ಕೊಂಡು ಸಿನಿಮಾ ನೋಡಿದ್ದು ಕೃಷ್ಣ ನೀ ಬೇಗನೆ ಬಾರು. ಅದಕ್ಕೆ ಈ ಕೃಷ್ಣ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಆಡ್ತಾಳೆ. ಹಾಗಾಗಿ ಇವತ್ತಿಗೂ ನನಗೆ ಜ್ಞಾಪಕ ಇದೆ, ಅವಳು ಉಟ್ಕೊಂಡು ಸೀರೆ, ಯಾವ ಕಲರ್ ಸೀರೆ ಹಾಕಿದ್ಲು ಅಂತ. ಸೊ ಅದು ಆ ಥರ ನನಗೆ ಆ ಪ್ರೋಗ್ರಾಮಿಂದ ನನ್ನ ವೈಫ್ ಸಿಕ್ಲು ನನಗೆ. ಬಟ್ ಅವ್ರಿಗೆ ಗೊತ್ತಿರಲ್ವಾ ಸರ್ ನೀವು ಆ್ಯಕ್ಟಿಂಗ್ ಹೋಗ್ತೀವಿ? ಅಯ್ಯೋ, ಅದೇನೋ ಗೊತ್ತಾಗಿದ್ರೆ ಅವತ್ತೇ ಅವಳೇ ರಿಜೆಕ್ಟ್ ಮಾಡಿರೋಳು. ಸಿನಿಮಾ ಅಂದರೆ ಅಷ್ಟು ಭಯ ಆಗ. ಹೌದು ಹೌದು, ಮುಂದೆ ಏನು ಅನ್ನೋ ಸಿನಿಮಾ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಿದ್ದ ಗೊತ್ತು, ಯಾಕಂದ್ರೆ ಅವ್ರ ತಂದೆ ಥಿಯೇಟರ್ ಆಪರೇಟರ್. ಓಕೆ, ಅವರಪ್ಪ ರೆಪ್ರೆಸೆಂಟೇಟಿವ್ ಅಂದ್ರೆ ಸಿಟ್ ಬೀಳೋರು, ಯಾಕಂದ್ರೆ ಸಿನಿಮಾ ಅಂದ್ರೆ ಗೊತ್ತಿತ್ತು ಅವ್ರಿಗೆ, ಯಾವ್ದು ಪರ್ಮನೆಂಟ್ ಅಲ್ಲ, ಇಲ್ಲಿ ಹೌದು ಹೌದು ನಡಿಬೇಕಷ್ಟೇ ನಡೆಯುತ್ತೆ ಅಂತ. ಆಮೇಲೆ ನಮ್ಮ ತಂದೆ ಫ್ಯಾಮಿಲಿ ಅಂತ ಕೊಡಕ್ಕೆ ಡಿಸೈಡ್ ಮಾಡಿರೋ, ಯಾಕಂದ್ರೆ ಒಂದು ರೆಪ್ಯೂಟೆಡ್ ಫ್ಯಾಮಿಲಿ, ನೋಡ್ಕೋತಾರೆ, ಇವನಿಗೆ ಹಿಂದೆ ಮುಂದೆಲ್ಲ ಇದ್ದಾರೆ. ನಾನು ಒಬ್ಬನೇ ಆಗಿದ್ರೆ ಕೊಡ್ತಿರ್ಲಿಲ್ಲ ಬಿಡ್ರಿ, ಅದಂತೂ ಸುಳ್ಳು. ಹಾಗಾಗಿ ಅವಳು ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತೀನಿ, ಬೇರೆ ಯಾವ್ದೋ ಕೆಲಸ ಸಿಗುತ್ತೆ ಮುಂದೆ ಅಂತ ಅವಳು ಫೀಲ್ ನ್ಯಾಚುರಲ್ ಆಗಿ, ಅವ್ರದೇ ಆದ ಆಲೋಚನೆ ಇರುತ್ತಲ್ಲ, ಆ ತರದಲ್ಲಿ ಒಪ್ಕೊಂಡಿದ್ದು. ಸಿನಿಮಾ ಆಕ್ಟರ್ ಆಗ್ತಿಂತ ಅವ್ರಿಗೆ ಇಷ್ಟನೂ ಇಲ್ಲ, ಗೊತ್ತೂ ಇಲ್ಲ, ಆಗ್ತಿಂತಿದ್ರೆ ಅವಳು ಖಂಡಿತ ಒಪ್ಪತ್ತೂ ಇರ್ಲಿಲ್ಲ. ಗೊತ್ತಾಗಿದ್ದು ಹೇಗೆ ಅಂದ್ರೆ, ಒಂದು ಸಿನಿಮಾ ಶಾಂತಿ ನಿವಾಸ ಅಂತ ಆಕ್ಟ್ ಮಾಡಿದೆ. ಅನಂತನಾಗ್ ಅವರು, ಭಾರತೀಯವರು ಆ ಪಿಕ್ಚರ್ ಅಲ್ಲಿ ಹೀರೋಯಿನ್, ಅವ್ರ ಮಗಳ ಪಾತ್ರ ಸುಧಾ ನರಸಿಂಹರಾಜು. ಅದರಲ್ಲಿ ನನಗೊಂದು ಪಾತ್ರ ಏನಂದ್ರೆ, ಸುಧಾ ನರಸಿಂಹರಾಜ್ನ ಅಂದ್ರೆ ಎತ್ತಾಕೊಂಡು ಹೋಗ್ಬಿಡ್ತೀನಿ ನಾನು, ಹೋಗ್ಬೇಕು ಆ ಥರ ಪ್ಲಾನ್ ಮಾಡೋ ಒಂದು 3-4 ಸೀನ್ ಇರೋ ಒಂದು ಪಾತ್ರ. ಚೆನ್ನಾಗಿದೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಅದ್ರ ಭಾರ್ಗವ ಡೈರೆಕ್ಟ್ರು, 2-3 ಸೀನ್ ಬರುತ್ತೆ. ನಂದೇ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್. ನಾನು ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತೀನಿ, ನಾನು ಹೆಂಗ ಹುಡುಗಿನ ಕಿಡ್ನಾಪ್ ಮಾಡ್ತೀನಿ ನೋಡ್ತಾ ಇರ್ತೀನಿ ಅಂತೆಲ್ಲ ಹೇಳೋದು. ಇದೆಲ್ಲ ಚೆನ್ನಾಗಿದೆ ಪಾತ್ರ. ಅದು ಸುಧಾ ನರಸಿಂಹರಾಜು ನಾನು ಮಾತಾಡ್ತಿದ್ದು ಸ್ಟಿಲ್ ಆಗಿಲ್ಲ, ಸ್ಟಿಲ್ಲು ವಿಜಯ ಕರ್ನಾಟಕ, ವಿಜಯ ಚಿತ್ರ, ಪ್ರಜಾಮತ ಎಲ್ಲ ಬರೋದು, ಮ್ಯಾಗಝಿನ್ಸ್ ಬರೋದು ಫೋಟೋ. ಆ ಥರ ಬಂದ್ರೆ ಒಂದು ಫೋಟೋ ಬಂತು ಅಂದ್ರೆ ಅವ್ನು ಸ್ಟ್ಯಾಂಡರ್ಡ್ ಮೇಲ್ ಬಂದ ಅಂತ. ನನ್ನ ಫೋಟೋ ಬಂದ್ಬಿಟ್ಟಿತ್ತು. ನನಗೆ ಸ್ವರ್ಗಕ್ಕೆ ಆರೋಗ್ಯ ಏನಂತಲ್ಲ, ಅಷ್ಟು ಖುಷಿ ನನಗೆ ನನ್ನ ಫೋಟೋ ಬಂದ್ಬಿಟ್ಟಿದಲ್ಲ. ಏನ್ ಅರ್ಥ ಇದು? ಬಹಳ ಖುಷಿಯಾಗಿ ಕುಣಿದಾಡ್ತಿರೋ ಸಮಯದಲ್ಲಿ ಯಾರೋ ಅವ್ಳ ಫ್ರೆಂಡ್ಸ್ ತಗೊಂಡೋಗಿ ತೋರಿಸ್ಯಾರೆ, ನೋಡು ರಾಮು ಸಿನಿಮಾದಲ್ಲಿ ಸುಧಾ ನರಸಿಂಹರಾಜು ಅವ್ರ ಜೊತೆ ಆಕ್ಟ್ ಮಾಡ್ತಾನೆ, ಆಕ್ಟರ್ ಆಗ್ತಾನಂತೆ, ಇದು ಬಂದ್ಬಿಟ್ಟಿದೆ ಫೋಟೋ ಅಂತ. ಅಯ್ಯೋ, ಅಲ್ಲಿಂದ ಅವಳು ಅನ್ನೋದು ಒಂದು ತಿಂಗಳಾದ್ರೂ ಹೋಗಿಲ್ಲ ಅವಳು. ಸಿನಿಮಾ ಆಕ್ಟರ್ ಆಗ್ತೀನಿ ಅವತ್ತೇ ಫಸ್ಟ್ ಟೈಮ್ ನಾನು ಹೇಳಿದೆ, ಹೌದು ನನ್ನ ಇಂಟೆನ್ಷನ್, ನನ್ನ ಗುರಿ ಸಿನಿಮಾ ಆಕ್ಟರ್ ಅಂತ. ಅಷ್ಟೊತ್ತಿಗಾಗಲೇ ಈ ಹುಡುಗಿ ಆ ಮನೆಗೆ, ಆ ಹುಡುಗ ಈ ಮನೆಗೆ ಅಂತೆಲ್ಲ ಊರು ತುಂಬಾ ಮಾತುಕತೆ ಆಗಿದೆ, ಎಲ್ಲರಿಗೂ ಗೊತ್ತಾಗೋಗಿದೆ. ಏನ್ ಮಾಡ್ಬೇಕು ಈಗ? ಬಿಡೋಂಗಿಲ್ಲ, ಕಟ್ಕೊಳಂಗಿಲ್ಲ, ಬಿಸಿ ತುಪ್ಪ ಆಗೋಗ್ಬಿಟ್ಟೆ ನಾನು. ಸರಿ, ಹೀಗಾಗಿ ಆಮೇಲೆ
ಸಮಾಧಾನ ಮಾಡಿ ಏನು ಸಮಾಧಾನ ಆದರೂ ಪಾಪ ಅವಳಿಗೆ ಸಮಾಧಾನ ಅಲ್ಲದ ಸಮಾಧಾನದಲ್ಲಿ ಬೇರೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಬರ್ತಾ ಆಮೇಲೆ ಸೆಟ್ ಆದ್ಲು. ಆಮೇಲೆ ಅವಳೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ಲು ಎಲ್ಲ. ಆಮೇಲೆ ಮುಂದೆ ಬಂದಂತ ದಿನಗಳಲ್ಲಿ ಬಟ್ ಬಿಗಿನಿಂಗ್ ಅಲ್ಲಿ ಅವಳಿಗೆ ಇಷ್ಟ ಇರ್ಲಿಲ್ಲ, ಇಷ್ಟ ಮಾಡ್ಕೊಂಡ್ಲು. ನಿಮಗೋಸ್ಕರ ಇಷ್ಟ ಮಾಡ್ಕೊಂಡ್ಲು. ಅದು ಎಷ್ಟರ ಮಟ್ಟಿಗೆ ಇಷ್ಟ ಮಾಡ್ಕೊಂಡ್ಲು ಅಂತ ಒಳಗೆ ಅಂತರಾತ್ಮಕ ಅವಳಿಗೆ ಗೊತ್ತು. ಮೇಲ್ಗಡೆ ಹೇಳ್ಬೋದು, ಒಳಗಡೆ ಕೆಲವೊಂದೆಲ್ಲ 100% ಕಾಂಟ್ ಎಕ್ಸ್ಪ್ರೆಸ್. ಹೌದು ಹೌದು, ಎಲ್ಲಿ ಬೇಜಾರಾಗುತ್ತೋ ಅನ್ನೋದು ಒಂದಿರುತ್ತೆ. ಆಮೇಲೆ ನಾನು ಎಲ್ಲಿ ಬೇಜಾರಾಗ್ತೀನೋ ನನ್ನ ಗುರಿ. ಆಮೇಲೆ ಬರ್ತಾ ಮುಂದಿನ ದಿನಗಳಲ್ಲಿ ಒಂದು ಮಾತು ಹೇಳಿಲ್ಲ ನೋಡಿ, ಇಷ್ಟು ದಿನ ಕಷ್ಟಪಟ್ಟಿದ್ರಿ, ನಾ ಸಕ್ಸಸ್ ಅಂದರೆ ನಾವು ಮದುವೆಯಾಗಿ ನನ್ನ ಮಗ ಹುಟ್ಟಿದ ಮೇಲೆ ಕೂಡ ನಾನು ಇನ್ನೂ ಸಕ್ಸಸ್ ಆಗಿರಲಿಲ್ಲ. ನಾನು ಇನ್ನೂ ಅವಾಗಲೂ ಸ್ಟ್ರಗ್ಲಿಂಗ್ ಡೇಸ್ ಏನಂದು ಭಾಳ ಕಷ್ಟಪಡ್ತಾ ಇದ್ದ ದಿನಗಳು. ಅವಳು ಕೆಲಸ ಮಾಡಿ ಅವಳ ಥರ ಸಂಬಳದಲ್ಲಿ ಬದುಕ್ತಾ ಇದ್ದ ಜೀವನ ಮಾಡ್ತಾ ಇದ್ದ ಅಂತ ಕಾಲ ಒಂದು ಟೈಮ್. ಅವಾಗ ನಾನು ಏನು ಆ್ಯಕ್ಟರ್ ಆಗೋದು ಡೌಟ್ ಅನ್ಸುತ್ತೆ ನನಗೆ. ಇನ್ನೆಂಥದ್ದು ಇಷ್ಟು ವರ್ಷ ಅಲ್ದ ಕೂಡ ಪಾತ್ರಗಳು ಚಿಕ್ಕ ಪಾತ್ರ ಸಿಗುತ್ತೆ ಹೊರತಾಗಿ ಮೇಜರ್ ಕ್ಯಾರೆಕ್ಟರ್ಗಳು ಸಿಗ್ತಾ ಇಲ್ಲ. ಸರಿ ಕೆಲಸ ಮಾಡೋಣ, ಏನು ಮಾಡೋಣ, ಎಲ್ಲೂ ಕೆಲಸ ಸಿಕ್ಕಲ್ಲ, ಫೈಟರ್ ಆಗ್ಬಿಡೋಣ. ಸ್ವಲ್ಪ ಗಟ್ಟಿ ಇದ್ದಲ್ಲ, ಸುಮ್ಮನೆ ಅಲ್ಲಿಂದ ಬೀಳೋದು ಬಿದ್ಬಿಡೋದು ದಪ್ಪ ಅಂತ ಹೊಡ್ಸ್ಕೊಂಡು ಬೀಳೋದು ಬಿಟ್ಟು ಒಂದು 3,000-2,000 ಕೊಡ್ತಾರೆ ಸಾಕು, ಫೈಟರ್ ಆಗ್ಬಿಡೋಣ ಆ ಥರ ಅದೆಲ್ಲ ಆಲೋಚನೆ ಬಂದ್ಬಿಟ್ಟಿತ್ತು ನನಗೆ. ಆ್ಯಕ್ಟಿಂಗ್ ಬಿಟ್ಬಿಡೋದು, ಫೈಟರ್ ಆಗ್ಬಿಡೋದು. 3,000 ಅವಾಗೆಲ್ಲ ಸಂಘ ಕಟ್ಟಿಬಿಟ್ರೆ ನಾನೊಬ್ಬ ಫೈಟ್ರು. ಹೋಗ್ತಾರೆ ಸೀದಾ ಎಲ್ಲರ ಜೊತೆ ನಾನು ಹೋಗೋದು, ಹೀರೋ ಹೊಡೆದಷ್ಟು ದಬ್ಬಾರ್ದಲ್ಲಿ ಹೋಗ್ಕೊಂಡು ಬೀಳೋದು, ಸಾಯಂಕಾಲ ಬರ್ತಾ ದುಡ್ಡು ಕೊಡ್ತಾರೆ, ತಂದು ಮನೆ ನಾನು ಹಿಂದಿ ಕೊಡಬೇಕು ಅಂತ ಹಿಂಗೆಲ್ಲ ಆಲೋಚನೆ ಬಂದಿದ್ದು ಉಂಟು. ಇಲ್ಲ ಸಾಕು ಇಷ್ಟು ದಿವಸ ಸಿನಿಮಾ ನೋಡ್ಕೊಂಡಿದ್ದು, ಈಗ ನಾನು ಒಬ್ಬನೇ ಇದ್ದಿದ್ದು ಬೇರೆ. ಈಗ ಜೊತೆಗೆ ಬಂದಾಗ ನನ್ನ ಹುಚ್ಚಕ್ಕೆ ಗುರಿ ಇಟ್ಕೊಳ್ಳೋದು ರಾಂಗ್ ಏನೋ, ಅದ್ರ ಕೆಲಸ ಸೇರ್ಕೊಂಡ್ಬಿಡ್ಲ ಅಂತ. ಅವಾಗ ನನ್ನ ವೈಫ್ ಹೇಳಿ, ಇಷ್ಟು ದಿನ ಇದ್ರಲ್ಲಿ ಸಾಗಿದಿರಿ, ಈ ಸಮುದ್ರದಲ್ಲಿ ಸಾಗ್ಬಿಟ್ಟಿದಿರಿ, ಅರ್ಧ ಹೋಗ್ಬಿಟ್ಟಿದಿರಿ, ಈಗ ಅರ್ಧ ವಾಪಸ್ ಬರೋಕೆ ಯಾರು ಈಜ್ಬೇಕಲ್ಲ, ಅದನ್ನ ಅಟ್ಲಾಗಿ ಈಜ್ಬಿಡಿ ಆ ಕಡೆಗೆ, ಇನ್ನು ಅರ್ಧ ಆ ಕಡೆ ಈಜ್ಬಿಡಿ, ಅದೇ ಸ್ಟ್ರೆಂತ್ನ ಆ ಕಡೆ ಆಗ್ಬಿಡಿ. ಸೊ ಅಟ್ಲೀಸ್ಟ್ ನಿಮ್ ಗುರಿ ಮುಟ್ಬಿಡ್ತೀರಲ್ಲ. ಸೊ ವಾಟ್ ಎ ವಂಡರ್ಫುಲ್ ಲೈನ್. ನನಗೆ ವಾಪಸ್ ಬರೋಕೆ ರೆಡಿ ಆಗ್ಬಿಟ್ಟಿದೆ, ಈಗ ಅಲ್ಲಿಂದ ಇಲ್ಲಿ ಬರೋಕೆ ಈಜ್ಲೇಬೇಕಲ್ಲ. ಹೌದು, ಇದೇ ಸ್ಟ್ರಗಲ್ನ ಆ ಕಡೆ ಹಾಕ್ಬಿಡಿ, ಐ ವಿಲ್ ಸಪೋರ್ಟ್ ಯು, ನಾನು ಸಪೋರ್ಟ್ ಮಾಡ್ತೀನಿ. ಆ ಒಂದು ಮಾತೆ ನಾನು ಮತ್ತೆ ಮುಂದುವರೆಗೆ ದಾರಿ ಆಯಿತು. ಒಂದು ದಿನ ನನಗೆ ₹1 ಕಾಯಿನ್ ಕೊಡೋಳು. ಬೆಳಿಗ್ಗೆ 10 ಗಂಟೆಗೆ ಅವಳು ಡ್ಯೂಟಿಗೆ ಹೋದರೆ ₹1 ಕಾಯಿನ್ ಕೊಡೋಳು. ಅದು ಬಸ್ ಚಾರ್ಜ್ಗೆ, ಎಲ್ಲಿಗೆ 18th ಕ್ಲಾಸಿಂದ ಗಾಂಧಿನಗರಕ್ಕೆ ಹೋಗಿ ಬರೋಕ್ಕೆ. ಹೋಗೋಕ್ಕೆ 50 ಪೈಸೆ, ಬರೋಕ್ಕೆ 50 ಪೈಸೆ. ಆಯಿತಾ, ಅವಳು ಕೊಡೋಳು. ನಾನು ಆ ಕಾಯಿನ ಅವ್ನು ತಿಂಗಳವ್ರು ಹಂಗೆ ಇಟ್ಕೊಳ್ತಿದ್ದೆ. ಕೊಟ್ಟಿರ್ತಾನೆ ಬಸ್ ಚಾರ್ಜ್, ನಡ್ಕೊಂಡು ಹೋಗ್ತಿದ್ರಲ್ಲ, ಕದ್ದು ಮುಚ್ಚಿ ಹೋದು, ಇಲ್ಲಿ ಹತ್ತೋದು, ಅಲ್ಲಿ ಇಳಿಯೋದು. ಯಾರು ಚೆಕಿಂಗ್ ಮಾಡಿದ್ರು ಅಲ್ಲೇ ರಸ್ತೆಯಲ್ಲಿ ಇಳಿದು ಓಡಾಬಿಡೋದು. ಹೀಗೆಲ್ಲ ಮಾಡಿ ₹6 ಹಂಗೆ ಇಟ್ಕೊಂಡಿದ್ದೆ ನಾನು. ದಿನ ಯಾಕೆ ಎಲ್ಲಿ ಇಸ್ಕೊಳ್ತಾ, ಅವಳಿಗೆ ಬರ್ತಾ ಇದೆ ₹250 ಸಂಬಳ, ರೂಪಾಯಿ ಹೇಗೆ ಇಸ್ಕೊಳ್ಳಿ. ಹಿಂದ್ಗಡೆ ಹತ್ಕೊಳ್ಳೋದು, ಮುಂದೆಡೆ ಕಂಡಕ್ಟರ್ ಇಳಿಸ್ದ ಅಂದ್ರೆ ಹಿಂದ್ಗಡೆ ಇಳಿದ್ಬಿಡೋದು, ಮುಂದೆ ಹಿಡ್ಕೊಂಡು ಹೋಗ್ತಾ ಇರೋದು. ಬಸ್ ಸ್ಲೋ ಹೋಗ್ತಿರ್ತಾರೆ, ಹೋಗಿ ಇಟ್ಕೊಂಡ್ಬಿಡೋದು ಏನಿಲ್ಲ. ಈ ಥರದ್ದೆಲ್ಲ ಕಷ್ಟಪಟ್ಟು ಆ ದಾರಿನ ಸಾಕ್ತಿರೋದು, ಒಂದಷ್ಟು ದೂರ ನಡೆಯೋದು, ಎಲ್ಲ ಕಷ್ಟಪಟ್ಟಿದ್ದೀವಿ ರೀ ನಾವೆಲ್ಲ, ಭಾಳ ಕಷ್ಟಪಟ್ಟಿದ್ದೀವಿ. ಈಗ ಈ ಥರ ಹಾಗೆ ಅವಳ ಆ ಟೈಮಿನ ಸಪೋರ್ಟು ನನಗೆ ಕಂಟಿನ್ಯೂ ಮಾಡೋಕ್ಕೆ ಅನುಕೂಲ ಆಯಿತು. ಹೌದು, ಅಂದರೆ ಜೊತೆಲಿರೋರು ನಾವು ಯಾರನ್ನ ಸೆಲೆಕ್ಟ್ ಮಾಡ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದಕ್ಕೆ ನೀವು ಹೇಳಿದ ಮಾತೇ ಉದಾಹರಣೆ. ಇವಾಗ ಅವ್ರು ಏನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ, ನೀವೇ ಮನೆ ತುಂಬ ಹೆಲ್ಪ್ ಮಾಡುತ್ತೆ, ಮನೆ ತುಂಬ ಸಪೋರ್ಟ್ ಮಾಡಬೇಕು ನಿಮಗೆ. ಮನೆ ಮಾಡಿದ್ರೆ ಅದಕ್ಕೆ ದೊಡ್ಡವರು ಮಾತಾಡ್ತಾರೆ, ಮನೆನ ಗೆದ್ದು ಜಗತ್ ಗೆಲ್ಲು ಅಂತಾರೆ. ಹೌದು, ನೀನು ಮನೆನೇ ಗೆಲ್ದವನು ಜಗತ್ತೇನು ಗೆಲ್ತೀಯ ಅಂತಾರೆ. ಹೌದು ಹೌದು. ಸೊ ಫಸ್ಟ್ ಮನೆಯೊಳಗೆ ಲೀಡರ್ ಆಗು, ಮನೆಯೊಳಗೆ ಕ್ಯಾಪ್ಟನ್ ಆಗು. ಅದು ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ನೀನು ಖಂಡಿತವಾಗಿ ನೀವು ಹೊರಡೋ ಕ್ಯಾಪ್ಟನ್ ಆಗ್ಬೋದು ನೀನು. ಹಾಗಾಗಿ ಮನೆ ನೆಮ್ಮದಿ, ಮನಸ್ಸು ನೆಮ್ಮದಿ ಸಿಗೋ ಜಾಗ ಮನೆ. ಹೌದು, ಹೋಗ್ಬಿಟ್ಟು ಆರಾಮಾಗಿ ಎಲ್ಲ ಬ್ಯಾಗಿಗೆಲ್ಲ ಎಸ್ಬಿಟ್ಟು ಕಾಲು ಚಚ್ಕೊಂಡು ಕುತ್ಕೊಂಡು ಒಂದು ಲೋಟ ಕಾಫಿ ಕುಡಿ ಅಂತ ಕೇಳಿ ಕುಡಿದಾಗ ಸಿಗೋ ನೀವು ಅಷ್ಟೊಂದು ಫಸ್ಟ್ ಅಲ್ಲಿ ಬಂದಿರ್ತೀರಿ. ಹೌದು, ಆದರೆ ಮನೆ ಮನಸ್ಸು ನೆಮ್ಮದಿ ಸಿಗೋ ಜಾಗ ಮನೆ. ಅದು ಇನ್ ಆಲ್ ದಿ ರೆಸ್ಪೆಕ್ಟ್ಸ್. ಹೌದು, ತಂದೆಯಿಂದ, ತಾಯಿಯಿಂದ, ಗಂಡ, ಹೆಂಡತಿ, ಮಕ್ಕಳೆಲ್ಲರೂ ನಗನಗತ ಇದ್ರೆ ಮನೆ ಬಹಳ ಪ್ರಮುಖ ಪಾತ್ರ ಒಬ್ಬ ವ್ಯಕ್ತಿಗೆ. ಹೌದು ಸರ್, ಹೌದು. ಲವ್ ಮಾಡಿದ್ರಿ, ಮದುವೆ ಮಾತುಕತೆ ಎಲ್ಲ ಆಯಿತು, ಮದುವೆ ಹೆಂಗಾಯಿತು? ಮದುವೆ ಸಿಂಪಲ್ ಆಗಾಯಿತು. ಪಾಪ ಅವರೇ ಮದುವೆ ಮಾಡಿಕೊಟ್ರು, ನನ್ನ ವೈಫ್ ಕಡೆಯವರೇ ಮಾಡಿಕೊಟ್ರು. ಸಿಂಪಲ್ ಆಗಾಯಿತು ಮದುವೆ. ಮದುವೆ ಆದಮೇಲೆ ಅದು ಆ್ಯಕ್ಚುಲಿ ಮದುವೆ ಆದಮೇಲೆ ಇರೋದು ಇಂಪಾರ್ಟೆಂಟ್. ನಾವು ಮದುವೆ ಆದಮೇಲೆ ನನ್ನ ವೈಫ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ವಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆ, 18th ಕ್ಲಾಸಲ್ಲಿ ಅರಣ್ಯ ಭವನ ಅಂತ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ಲು, ಡೈಲಿ ವೇಜಸ್. ಸರಿ, ಅದೇ ಹೇಳಿದ್ದೆ ನಿಮಗೆ, ₹250 ಒಳಗೆ ಸಂಬಳ ಬರ್ತಾ ಇತ್ತು. ಅದರೊಳಗಡೆ ಒಂದು ₹150 ಬಾಡಿಗೆ ಕಟ್ತಾ ಇದ್ವಿ ರೂಮ್ಗೆ. ನಾವು ರೂಮಲ್ಲಿ ಇದ್ವಿ, 10x10 ರೂಮಲ್ಲಿ ಇದ್ವಿ ನಾವು. ವಿ ಸ್ಟಾರ್ಟೆಡ್ ಲೈಫ್ ಒಂದು 10x10 ರೂಮಿಂದ ಸ್ಟಾರ್ಟ್ ಆಯ್ತು ನಮ್ಮ ಜೀವನ. ಇನ್ನು ₹100 ಒಳಗಡೆ ಒಂದಿಷ್ಟು ಊಟ ತಿಂಡಿಗೆ ಪ್ರಾವಿಷನ್ನು, ಹಾಲು ಗೀರು, ಅವಳ ಸಂಬಳ ಮುಗಿದೋಗ್ತಾ ಇತ್ತು. ಅವಳು ಅಡಿಷ್ನಲ್ ಕೆಲಸ ಮಾಡಿದ್ದಕ್ಕೆ ಒಂದು ₹250 ಸಿಗೋದು ಅವಳಿಗೆ. ಅಂದರೆ ಒಂದು 2 hours ಎಕ್ಸ್ಟ್ರಾ ಮಾಡೋಳು ಅಲ್ಲಿ. ಅವಳು 5 ಗಂಟೆ ಕೆಲಸ ಮುಗಿತಿದ್ರೆ ಇನ್ನು 1 hour ಎಕ್ಸ್ಟ್ರಾ ಮಾಡೋಳು. ಬೆಳಗ್ಗೆ ಬೇಗ ಒಂದು ಅರ್ಧ ಗಂಟೆ ಮುಂಚೆ ಹೋಗೋಳು. ಹಾಗಾಗಿ ಅವಳ ಮೇಲ್ಗಡೆ ಇರೋರು ಒಂದು ₹200 ಇದು ಕೊಡೋರು, ಎಕ್ಸ್ಟ್ರಾ ಅಂತ ಕೊಡೋರು. ಅದು ನಮಗೆ ಸಣ್ಣ ಪುಟ್ಟ ಬೇರೆ ಖರ್ಚುಗಳಿಗೆ ಆಗ್ತಾ ಇತ್ತು ಕಾಲ. ಆಮೇಲೆ 6 ಗಂಟೆಯಿಂದ 8 ಗಂಟೆವರೆಗೂ ಜಾಬ್ ಟೈಪ್ ಮಾಡೋಳು, ₹2 ಕೊಡೋರು ಪರ್ 2 hours2 rupees ಕೊಡೋರು.
ಆ ₹2 30 to 60 rupees ಆಗೋದು. 60 rupees, ಅದು ಯಾವುದೋ ಒಂದು ಹಾಲಿಗಿಲಿಗೆ ಆಗೋದು ಅನ್ನೋ ಒಂದು ಭಾಳ ಸಿನಿಮಾ ಕಥೆನೇ ಮಾಡ್ಬೋದು ಬಿಡಿ ಆ ಥರ. ಆ ಥರ ಸ್ಟಾರ್ಟ್ ಆಯಿತು. ಆಗ ಶಿ ವಾಸ್ ಪ್ರೆಗ್ನೆಂಟ್ ಫಾರ್ ನನ್ನ ಮೊದಲನೇ ಮಗನಿಗೆ ಪ್ರೆಗ್ನೆಂಟ್ ಅವಳು. ನಾವು ಈವನ್ ನಮಗೆ ಡಾಕ್ಟ್ರಿಗೆ ತೋರಿಸ್ಲಿಕ್ಕೂ ದುಡ್ಡಿಲ್ಲ ನಮಗೆ. ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟ್ರಿಗೆ ತೋರಿಸ್ಬೇಕಲ್ವ, ನಮ್ಮ ಹತ್ರ ಹಣ ಇಲ್ಲ. ಸುಮ್ಮನೆ ಹಾಗೆ ಗೊತ್ತಾಯಿತು, ಹಾಗೆ ದಿನಗಳು ಕಳೀತು, ತಿಂಗಳು ಕಳೀತು, 5 ತಿಂಗಳು 6 ತಿಂಗಳು ಮುಂದೆ ಹೋಗ್ತಾ ಇತ್ತು. ಒಂದು ಫೈನ್ ಡೇ ನಮ್ಮ ಫಾದರ್ ಬಂದು ಡಾಕ್ಟ್ರಿಗೆ ತೋರಿಸಿಲ್ವ ಅಂದರು. ಇಲ್ಲ ತೋರಿಸಿಲ್ಲ, ದುಡ್ಡಿಲ್ಲ ಅಂತ ತೋರಿಸ್ಲಿಕ್ಕೆ. ಆಗ ₹50 ಕೊಟ್ಟರು ನಮಗೆ. ಫಸ್ಟ್ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಾ ಅಂತ, ನೋಡೋಕೆ ತುಂಬ ವೀಕ್ ಕಾಣ್ತಾಳೆ, ಹೋಗಿ ತೋರಿಸ್ಕೊಂಡು ಬಾ. ಆಗ ಹೋಗಿ ನಾವು ಡಾಕ್ಟ್ರಿಗೆ ತೋರಿಸಿದಾಗ ಆವಾಗ ಫಸ್ಟ್ ಚೆಕಪ್ ಡಾಕ್ಟ್ರ್ 7 ತಿಂಗಳು ಡಾಕ್ಟ್ರ್ ಚೆಕಪ್. ಅಲ್ಲಿವರೆಗೂ ನಿಜವಾಗ್ಲೂ ದೇವರೇ ನಮ್ಮನ್ನು ಕಾಪಾಡಿರೋದು. ಸರಿ ಆಯಿತು, ಡಾಕ್ಟ್ರ್ ಚೆಕಪ್ ಆಯಿತು, 7 ತಿಂಗಳಾಯಿತು. 8 ತಿಂಗಳಲ್ಲಿ ಅವಳು ಡೆಲಿವರಿಗೆ ಅಂತ ಅವಳು ತಾಯಿ ಮನೆಗೆ ಹೋದ್ಲು. ಇನ್ನು ಬೆಂಗಳೂರು ಜೀವನ ಅವಳು ನೋಡ್ಬಿಟ್ಟಿಲ್ಲ ಅಲ್ಲೇ. ಅವಳು ಆ್ಯಕ್ಚುಲಿ ಕೇಳಿ ನಮ್ಮದು, ಅಯ್ಯೋ ನಮ್ಮ ಮನೆ ನಿಮ್ದೆಲ್ಲಿ ರೂಮ್ ಅಂದ್ಲು. ನಂದು 18 ಕ್ರಾಸ್ ಮಲ್ಲೇಶ್ವರಂ ಅಂದರೆ ಒಳ್ಳೆ ಏರಿಯಾ, ಅಲ್ಲೆಲ್ಲಿ ಬರುತ್ತೆ ಅಂತ ಕೇಳಿದ್ರು. ಅಲ್ಲಿ ಸಾಂಕಿ ಲೇಕ್ ಅಂತ ಇದೆ, ಸರೋವರ ಅಂದ್ರೆ ಅವಳ ಕನ್ಸೆಪ್ಟ್ ಕತೆ ಕಾದಂಬರಿ ಸರೋವರ ಹಂಗಿರುತ್ತೆ, ಪಕ್ಕ ಅಂದ್ರೆ ಸೆಟ್ ಹಾಕಿರೋ ಥರ ಇರುತ್ತೆ ಅಂತ ಅವಳ ತಲೆಯಲ್ಲಿ. ಬೆಂಗಳೂರು ನೋಡಿಲ್ಲ ಅವಳು. ಸರೋವರದ ಪಕ್ಕ ಒಂದು ಮನೆ ಅಂದರೆ ಏನು ಸೂಪರ್, ಓಕೆ ನನ್ನ ಗಂಡನ ಜೊತೆ ನಾನು ಹಾರಾಡ್ಬೋದು, ಕುಣಿದಾಡ್ಬೋದು ಅಂತೆಲ್ಲ ಪಾಪ ಆ ಏಜಿಗೆ ತಕ್ಕಂಥ ಒಂದು ಕನಸುಗಳೆಲ್ಲ ಬಿಲ್ಡ್ ಆಗಿದೆ. ಬಂದು ನೋಡ್ತಾಳೆ ಒಂದು ಸಣ್ಣ ಕಾಂಪೌಂಡಲ್ಲಿ ಒಂದು ಸಣ್ಣ ರೂಮು. ಫಸ್ಟ್ ಅವಳು ಸ್ಟಾಪ್ ಮಾಡಿದ್ದು ಅವ್ಳ ಫ್ರೆಂಡ್ಸ್ನ ಬರೋದು. ಅವಳ ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲೇ ಬಿಟ್ಬಿಟ್ರು. ಬಿಕಾಸ್ ಅಲ್ಲಿ ಫ್ರೆಂಡ್ಸ್ಗಳು ನೋಡೋ ರೀತಿ ಬೇರೆ. ನಾನು ಪ್ರೊಫೆಷನ್ ನಾನೇ ಇದ್ದೀನಿ, ಬಟ್ ಅವಳಿಗೆ ಸಿಕ್ಕಾಬಿಟ್ಟು ಫ್ರೆಂಡ್ಸು. ಅವರು ಮದುವೆ ಆಗೇಳೆ ನಾನು ರಾಗಿಣಿ ಅವ್ರ ಮನೆ ಬರಬೇಕು ಅಂತ ಬಂದರೆ ಏನು ತೋರಿಸ್ತೀರಿ ಮನೆ, ಒಂದು ಚಿಕ್ಕ ರೂಮ್ ತೋರಿಸ್ತೀರಾ? ಹಾಗೆ ಫ್ರೆಂಡ್ಸ್ ಸ್ಟಾಪ್ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಲ್ಲ, ಸ್ಟ್ರಗ್ಲಿಂಗ್ನ ನೋಡಿಬಿಟ್ಲು. ಸೊ ಓಕೆ ಬೆಂಗಳೂರು ಜೀವನ ಸಾಕು, ಇಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ, ಇವ್ರಿಗೆ ಒಂದು ಕೆಲಸ ಹಾಕೊಂಡ್ರೆ ಬೆಟ್ರು. ಯಾಕಂದ್ರೆ ಮಗು ಹುಡ್ತಾ ಇದ್ದಾನೆ, ಯಾವುದು ಪ್ರೋಸೆಸ್ಸೇ ಬೇರೆ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗುತ್ತೆ, ಇನ್ನು ಹುಚ್ಚುಚ್ಚಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಂಗಳೂರಿಂದ ದಾವಣಗೆರೆಗೆ ಟ್ರಾನ್ಸ್ಫರ್ ತಗೊಂಡ್ವಿ. ಬೇಕಾದ್ರೆ ನಾವು ದಾವಣಗೆರೆ ಇದ್ವಿ ಆಗ, ನಮ್ಮ ಅಪ್ಪ ಆಮೇಲೆ ದಾವಣಗೆರೆ ಇದ್ರಾಗ, ನಮ್ಮ ಅಣ್ಣ ಅಲ್ಲೇ ಇದ್ದ, ಅಲ್ಲಿದ್ವಿ. ಅಲ್ಲಿಗೆ ಟ್ರಾನ್ಸ್ಫರ್ ಕೊಟ್ಟರು ಪಾಪ, ಇಲ್ಲಿಂದ ಅದೇ ಕೆಲಸನೇ ದಾವಣಗೆರೆ ಕೊಟ್ಟರು. ನಾನು ಎಗೈನ್ ನನ್ನ ಸಿನಿಮಾ ಹುಚ್ಚು, ಯಾರು ಏನು ಬಡ್ಕೊಂಡ್ರು ಕೂಡ ನಾನು ಅಲ್ಲಿ ಕೆಲಸ ಮಾಡಲ್ಲ, ಇಲ್ಲಿ ಕೆಲಸ ಮಾಡಲ್ಲ, ಸಿನಿಮಾ ಬಿಟ್ಟು ಬರಲ್ಲ ಅನ್ನೋದು ಆಗೋಗ್ಬಿಟ್ಟಿತ್ತು. ನಾನು ಬ್ಯಾಂಗ್ಳೂರು ಟು ದಾವಣಗೆರೆ ಓಡಾಡ್ತಿದ್ದೆ. ಇವಳು ದಾವಣಗೆರೆ, ಇದು ಮತ್ತೇನಾಯ್ತು ಪ್ರಾಬ್ಲಮ್ಮು, ಮಗು ಹುಟ್ಟಿದೆ, ಅವಳು ದಾವಣಗೆರೆ ಇದ್ದಾಳೆ, ನಾನು ಇಲ್ಲಿದ್ದೀನಿ, ಎಲ್ಲ ಮತ್ತೆ ಲಿಂಕ್ಸ್ ಹೊಡಿತಾ ಇದೆ, ಜೊತೆಲಿಲ್ಲ. ಸರಿ ಸ್ಟಾರ್ಟ್ ಇದು ಮಾಡಿಲ್ಲ, ಆಯ್ತು ಒಂದು ಕೆಲಸ ಮಾಡೋಣ, ವಾಪಸ್ ಬ್ಯಾಂಗ್ಳೂರ್ ಹೊಟ್ಟೋಗೋಣ. ಅದೇ ಅವರೇ ಹೇಳಿದೆ ನಿಮಗೆ 50% ಈ ಕಡೆ ಬಂದಿರಿ, 50% ಅತ್ಲಾಗೆ ಏಜ್ ಬಿಡಿ, ನಾನು ಬರ್ತೀನಿ ಬೆಂಗಳೂರಿಗೆ ಬರೋಣ ಹೋಗೋಣ ಅಂತ ಹೇಳಿ. ನನ್ನ ಮಗುನ ನಾವು ತಾಯಿ ಮನೆಗೆ ಚಿತ್ರದುರ್ಗದಲ್ಲಿ ಬಿಟ್ಟು, ಒಂದಷ್ಟು ಮಗು ಐ ಥಿಂಕ್ ಒಂದು 9-10 ತಿಂಗಳು ಮಗು ಅದು, ಅಲ್ಲೇ ಬಿಟ್ಟು ಏಕೆಂದ್ರೆ ವಿ ಕೇಮ್ ಬ್ಯಾಕ್. ಅಲ್ಲಿ ನಾವು ಬೆಂಗಳೂರಿಗೆ ಬಂದ್ವಿ. ನಾವು ಬಂದು ಅವಾಗ ದುಡ್ಡಿದ್ರೆ ಒಂದು ತಿಂಗಳು ನೋಡಿ ಹೆಂಗಿದೆ, ಮಗುಗೆ ಹಾಲಿನ ಡಬ್ಬ ಎಲ್ಲ ತಗೊಂಡು ಅವ್ರ ತಾಯಿಗೂ ನೋಡ್ಕೊಂಡ್ರು, ಮಗು ಅವ್ರ ತಾಯಿ ಅಕ್ಕಂಗಿರಿದ್ರು, ಅವ್ರು ನೋಡ್ಕೊಂಡ್ರು. ನಾವು ಬೆಂಗಳೂರಿಗೆ ಬಂದು ಮತ್ತೆ ವಿ ಸ್ಟಾರ್ಟ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮಗುನ ಬಿಟ್ಟಿರಕ್ಕಾಗ್ತಾ ಇಲ್ಲ, ಇನ್ನೊಂದು ಮಾಡೋಕ್ಕಂತ ಹೋಗಿ ಕರ್ಕೊಂಡು ಅದೇ ರೂಮಿಗೆ ನಾವು ಬಂದ್ವಿ. ನನ್ನ ಮಗನ ಕರ್ಕೊಂಡು ಬಂದ್ವಿ, ನಾನು, ನನ್ನ ಹೆಂಡತಿ, ನನ್ನ ಮಗ, 3 ಜನ ಆ ರೂಮ್. ಆವಾಗ ನನಗೆ ತೆನಾಲಿ ರಾಮಕೃಷ್ಣ ಅಂತ ಒಂದು TV ಸೀರಿಯಲ್ ಸಿಕ್ತು ನನಗೆ. ಅದು ಕೂಡ ಸಿಕ್ಕಿದ್ದೇನಪ್ಪ ಅಂದರೆ, ನನ್ನ ವೈಫ್ ಇಲ್ಲಿದ್ದಾಗ ಒಬ್ಬ ವ್ಯಕ್ತಿನ ಅಲ್ಲಿ ಇಟ್ಕೊಂಡಿದ್ದೆ, ಅವನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದ. ಆ ಕಾರಣಕ್ಕೆ ಏನಾಯ್ತು, ನನಗೊಂದು ಆ ಒಂದು ನಿಯತಿಗೆ ಅವ್ನೊಂದು ಪಾತ್ರ ಕೊಡಿಸ್ದ ನನಗೆ. ಒಂದು ಕಾಮಿಡಿ ಅಂತ ಆಸ್ಥಾನದಲ್ಲಿ ಈ ಕಾಮಿಡಿ ಪಂಡಿತಿರ್ತಾರೆ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಮೀಸೆ ಹಚ್ಕೊಂಡು, ಆ ಪಾತ್ರ ನನಗೆ 2 ಡೇ ಶೂಟಿಂಗ್ ಆಯ್ತು. 3rd ಡೇ ಬಂದು ಆ ಕೃಷ್ಣದೇವರನ್ನ ಪಾತ್ರ ಮಾಡಬೇಕಾಗಿರೋ ಬಂದು ಒಬ್ಬ ಆಕ್ಟರು ಇಡೀ ದಿನ ಬೆಳಿಗ್ಗೆ ತನಕ ಒಂದು ಟೇಕ್ ಓಕೆ ಮಾಡೋಕ್ಕಾಗ್ತಾ ಇಲ್ಲ. ಆ ಆರ್ಟಿಸ್ಟ್ ಯಾಕೆ 1 ತಗೋತಾ ಇದ್ದಾರೆ, ಯಾಕೆ ಹೇಳಕ್ಕಾಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಡೈಲಾಗ್ ಹೇಳಿದ್ರೆ ಸಿಂಹಾಸನ ಇಳಿದು ಬರೋಕ್ಕಾಗ್ತಾ ಇಲ್ಲ, ಸಿಂಹಾಸನ ಇಳಿದು ಬರ್ತಾ ಡೈಲಾಗ್ ಹೇಳಕ್ಕಾಗ್ತಾ ಇಲ್ಲ. ನಾನು ಈ ಕಡೆ ಮರೆಯಲ್ಲಿ ನಿಂತ್ಕೊಂಡು ಆ ಪಿಲ್ಲರ್ ಪಕ್ಕದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಈ ಡೈರೆಕ್ಟರ್ ತಲೆ ಕೆಟ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದ್ಸರಿ ಹಿಂಗೆ ನೋಡಿದಾರೆ ನಾನು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಯ್ತು ಹಿ ಕ್ಯಾನ್ ಡೂ. ನಾನು ಬೆಳಿಗ್ಗೆ ಬಂದು ಮೇಕಪ್ ಆಗ್ತಾ ಇದ್ದೆ. ಅಸೋಸಿಯೇಟ್ ಡೈರೆಕ್ಟರ್ ಬಂದು ಅಭಿತ್ ಗಾರಿಗೆ ರಾಜು ಗಾರ್ ಗೆಟಪ್ ఏంటి, ఇది వద్దు ఒకసారి చూస్తారంట ಅಂತ. ನಾನೇನು ಮಾಡಿದ್ರೆ ಅವಾಗ ನನಗೆ ಮಾಡಿದ್ರೆ ಆ ಮೀಸೆ ಎಲ್ಲ ಹಿಂಗೆಲ್ಲ ನೀಟಾಗಿ ಅಂಟಿಸಿ ಆ ಟರ್ಬನ್ ಹಾಕಿ ರಾಜು ಕೃಷ್ಣದೇವರ ಗೆಟಪ್ ಹಾಕಿ ಕರ್ಕೊಂಡ್ಬಂದು ಸಿಂಹಾಸನ ಮೇಲೆ ಕೂಡಿಸಿದ್ರು. ಆ ಕ್ಯಾಮ್ರಾ ನೋಡಿದ್ರು. ಒಕ್ಕಸಾರಿ ಆ ಸ್ಟೈಲಾಗಿ ಆ ಸಿಂಹಾಸನ ನಿಂಚಿ ಆ ದಿಕ್ತು ರಾಮ ಅಂತಸರಿ ಹೇಳಿದರು. ಅವ್ರು ಏನು ನಂಗೆ ಹೇಳಿಲ್ಲ, ನಂಗೆ ಡೈಲಾಗ್ ಕೊಟ್ಟರು. ನಾನು ಎದ್ಬಿಟ್ಟು ಅಬ್ಜ ಎಂಬ ಪದದಲ್ಲಿನ ಸಹಸ್ರ ಅರ್ಥವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದ್ದೀರಿ ಭಟ್ಟಮೂರ್ತಿ ಕವಿಗಳೇ. ಅದಿಂಗೆ ಅನ್ಕೊಂಡು ಇಳಿದೆ. ಕ್ಲಾಪ್, ಯು ಆರ್ ದಿ ಪರ್ಫೆಕ್ಟ್, నువ్వే ಆರ್ಟಿಸ್ಟ್ ಅಂತೆ,
ಯಾರು ನನ್ನನ್ನು ಆ್ಯಕ್ಟರ್ ಅಲ್ಲ ಅಂದಿದ್ರು ಅವರು ಮಾಡಬೇಕಾಗಿದ್ದ ಪಾತ್ರ ಅದು. ಅವ್ರನ್ನ ಕೆಲಸ ಮಾಡಿ ರೂಮಿಂದ ಫ್ಲೈಟ್ ಹಾಕಿ ಅವ್ರನ್ನ ವಾಪಸ್ ಕಳಿಸಿ ಅವ್ರನ್ನ ಆ ಕ್ಯಾರೆಕ್ಟರ್ 2 ದಿನ ರೀಶೂಟ್ ಮಾಡಿ ಅಭಿತವ್ರಿ ಕೃಷ್ಣದೇವರಾಯ ಫಿಕ್ಸ್ ಆಗ್ಬಿಟ್ಟೆ ನಾನು. ನನ್ನ ರೆಮ್ಯುನರೇಷನ್ ಜಾಸ್ತಿ ಆಗೋಯ್ತು. ನಾನು ಹೋಗಿದ್ದು 300 ರೂಪಾಯಿ 350 550 ರೂಪಾಯಿ ನನ್ನ ಸ್ಯಾಲ್ರಿ ಒಂದು ಎಪಿಸೋಡ್ಗೆ. ವಾಹ್, ಸಿಕ್ಕಾಬಟ್ಟೆ ಒಳ್ಳೆ ಕ್ಯಾರೆಕ್ಟರು, ಅಂದರೆ ತುಂಬ ಮೇಜರ್ ಕ್ಯಾರೆಕ್ಟರ್ ಅದು. ನೀವು ಎಷ್ಟು ಚಂದ ಸಿಂಪಲಾಗಿ ಹೇಳ್ಬಿಟ್ರಿ ಸರ್ ಡೈಲಾಗು. ಆ ಡೈಲಾಗ್ನ ಹೆಂಗೆ ಹೇಳಿದ್ರೋ ಅಲ್ಲಿ ಹೆಂಗೆ ಹೇಳಿದ್ರೋ ಇಲ್ಲೂ ಹಾಗೆ ಒಂದು ಹೇಳಬೇಕು ಸರ್ ನೀವು. ನಾನು ಹಿಂಗೆ ಕೂತು ನಿಂಗೆ ಗೆದ್ಬಿಟ್ಟು ಅದು ಹಿಂಗೆ ತಿರುಗಿಸ್ಕೊಂಡು ಅಬ್ಜ ಎಂಬ ಪದದಲ್ಲಿನ ಸಹಸ ಅರ್ಥವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದ್ರಿ ಭಟ್ಟು ಮೂರ್ತಿ ಕವಿಗಳೇ. ಅದೇ ಇಳಿಯೋದು ಹಿಂಗೆ ಇಳ್ಕೊಂಡು ಬರೋದು, ಕ್ಲಾಪ್ಸ್, ಇಡೀ ಸೆಟ್ ಕ್ಲಾಪ್ಸ್. ಅವ್ರು ಡೈರೆಕ್ಟ್ ಹೇಳಿದರು, ಈ ಕ್ಯಾರೆಕ್ಟರ್ ಅಭಿಜಿತವ್ರೆ ಎಲ್ಲ ರೀಶೂಟ್, ಅವ್ರು 2 ದಿನ ಮಾಡಿದ್ರು ಅದನ್ನು ರೀಶೂಟ್ ಮಾಡಿ ಅವ್ರನ್ನ ಕೆಲಸ ಮಾಡಿ ಅವ್ರಿಗೆ ಏನು ಕೊಡಬೇಕು ಪೇಮೆಂಟ್ ಕೊಟ್ಬಿಟ್ಟು ಅವ್ರು ಫ್ಲೈಟಾಗಿ ಬೆಂಗಳೂರು ಕಳಿಸ್ಬಿಡಿ ಅವ್ರನ್ನ. ಇವರೇ ಈ ಕ್ಯಾರೆಕ್ಟರ್ ಕೃಷ್ಣದೇವರಾಯ ಅಭಿಜಿತ್ ಅನೌನ್ಸ್ ಮಾಡಿಬಿಟ್ರು. ಅಲ್ಲಿ ನನ್ನ ಪೇಮೆಂಟ್ ಚೇಂಜ್ ಆಗೋಯ್ತು, ನನ್ನ ಸ್ಯಾಲ್ರಿ ಚೇಂಜ್ ಆಯಿತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ, ಶ್ರೀನಾಥ್ ಅವ್ರ ಆಪೋಸಿಟ್ಟು. ಅವಾಗ ಶ್ರೀನಾಥ್ ಅವ್ರ ಲೆಜೆಂಡ್. ಹೌದು ಹೌದು, ಅವರು ರಾಮಕೃಷ್ಣ, ನಾನು ಕೃಷ್ಣದೇವರಾಯ. ಅವ್ರಿಬ್ಬರು ನಮ್ಮಿಬ್ಬರ ಮಧ್ಯೆ ಎಪಿಸೋಡ್ಸ್ ಇದೆ, ನಮ್ಮಿಬ್ಬರ ಮಧ್ಯೆ ಸೀನ್ಗಳಿವೆ. ನಾನೀಗ ಅವ್ರಿಗೆ ತಕ್ಕನಾಗ ಆ್ಯಕ್ಟ್ ಮಾಡ್ಬೇಕು. ನಾನೀಗ ನಾನು ನೋಡಿದ್ರೆ ಬಚ್ಚ, ಅವ್ರ ಲೆಜೆಂಡ್. ಈಗ ನಾನು ತೂಗಿಸ್ಬೇಕಲ್ಲ, ಚಾಲೆಂಜ್ ನೋಡಿ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತಲ್ಲಿ. ಹೌದು ಹೌದು. ಆಮೇಲೆ ಆಲ್ರೆಡಿ ಅಭಿನಯ ಅವರು ಹೆಸರು ಮಾಡಿದ್ರು ಆ ಟೈಮಲ್ಲಿ. ಅವ್ರು ನನಗೆ ಹೀರೋಯಿನ್, ರಾಣಿ ಪಾತ್ರ ಅವರು. ಎಲ್ಲರ ಮಧ್ಯೆ ನಾನು ಪ್ರೂವ್ ಮಾಡ್ಕೋಬೇಕು. ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಸಿಕ್ಕಿದ್ದಂಗೆ ಅಲ್ಲಿ చాలా ಮಂದಿ ಆ್ಯಕ್ಟರ್ ಹೋಗ್ತಾವೆ. ಒಂದು ನಾಲ್ಕು ಪ್ರಾಮಿಸ್ ಅಂದರು. ಏನಂದ್ರೆ ಏನು ಪ್ರಾಮಿಸ್ ಸರ್, ನೀನು ನಾಳೆ ಮುಂದೆ ದೊಡ್ಡ ಆರ್ಟಿಸ್ಟ್ ಆದಾಗ ನಿನ್ಗೇನು ಕರ್ಕೊಂಡ್ಬಂದಲ್ಲ ಈಗ ಇಲ್ಲಿ ಪಾತ್ರ ಮಾಡೋಕ್ಕೆ, ಅವನು ನೀನು ಮರಿಬೇಡ. ನಾನು ಮುಂದೆ ಎಲ್ಲ ಹೆಸರು ಮಾಡಿ ಹೀರೋ ಆಗಿ ವಿಲನ್ ಆಗಿ ಹೀರೋ ಆಗಿ ಎಲ್ಲ ಮಾಡಿದ್ಮೇಲೆ 2005 ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ. ನಾನು ರೆಡಿ ಆದೆ. ಸಮರ್ ಸಿಂಹ ನಾಯಕ ಅಂತ ನಾನು ಪ್ರೊಡ್ಯೂಸ್ ಮಾಡ್ತಾ ಡಿಸೈಡ್ ಮಾಡಿದ್ವಿ. ನನ್ನ ವೈಫ್ ಪ್ರೊಡ್ಯೂಸರು, ನಾನು ರೈಟ್ರು, ನಾನಿದು. ನಾನು ಏನು ಮಾಡಿದೆ ಹೇಳಿ, ಫಸ್ಟ್ ಅವ್ನು ಹುಡ್ಕೊಂಡೋದೆ. ಅಲ್ಲ, ಅವ್ನು ಹುಡ್ಕೊಂಡೋದೆ. ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ, ನೀನು ಡೈರೆಕ್ಟ್ ಮಾಡ್ಬಾ ಅಂತ ಕರೆದೆ. ಮಾರುತಿ ಬ್ಯಾನಲ್ಲಿ ಆಶ್ರಮ, ಚಾಮರಾಜಪೇಟೆ ಆಶ್ರಮ ಇದೆಯಲ್ಲ, ಅಲ್ಲಿ ಮುಂದೆ ನಿಲ್ಲಿಸ್ಕೊಂಡು ಕೂಡಿಸ್ಕೊಂಡು ಹೇಳಿದೆ, ನೋಡಪ್ಪ ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ. ನಿನಗೆ ಅವತ್ತು ಡೈರೆಕ್ಟರ್ ಹೇಳಿದರು, ನನಗೆ ಪ್ರಾಮಿಸ್ ಕೇಳಿದರು. ನಾನು ಆ ಪ್ರಾಮಿಸ್ನ ನಿಲ್ಲಿಸ್ಕೋಬೇಕು ಅಂತಿದ್ದೀನಿ, ನೀನು ಡೈರೆಕ್ಟ್ರು ಮಾಡ್ಬಾ. ಅದಕ್ಕೆ ಅವನು ನನಗೆ ಸಪೋರ್ಟ್ ಮಾಡಲಿಲ್ಲ. ಯಾಕೆಂದರೆ ನಾನು ಅನ್ಕೊಟ್ಟು ಬಜೆಟ್ ಹೇಳಿದೆ, ನನ್ನ ಬಜೆಟ್ ಇದು, ಇದರಲ್ಲಿ ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನೀನು ಮಾಡಿಕೊಡು ಅಂತ. ಇಲ್ಲ, ನನಗೆ ಅಷ್ಟು ಬಜೆಟಲ್ಲಿ ಮಾಡೋಕ್ಕಾಗಲ್ಲ. ಹಾಗೆ ಓಕೆ, ಹಾಗಾದ್ರೆ ನಾನು ಅದನ್ನು ಮೀರಿ ದಾಟಕ್ಕಾಗಲ್ಲ. ನನ್ನ ಬೌಂಡ್ರೀಸ್ ಇದೆ, ನನ್ನ ಬೌಂಡ್ರಿ ಮಾಡೋಕ್ಕೆ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ, ಮಾಡೋದು ಬಿಡೋದು ನಿನ್ನ ಇಷ್ಟ. ಸೊ ಈ ರಿಜೆಕ್ಟ್ ಅವ್ರು ಒಪ್ಲೇನ್ ಮಾಡಲಿಲ್ಲ. ನಾನು ನನ್ನ ಆತ್ಮಕ್ಕೆ ನಾನು ಪರ್ಫೆಕ್ಟ್, ನನ್ನ ಮಾತಿಗೆ ನಾನು ಪರ್ಫೆಕ್ಟ್. ಅವ್ರು ಮಾಡದೇ ಇದ್ದಾಗ ನಾನು ಬೇರೆಗೂ ಡೈರೆಕ್ಷನ್ ಕೊಟ್ಟೆ. ಆ ಸಿನಿಮಾ ಹಿಟ್ ಆಯಿತು. ಅದು ಮುಂದಿನ ಬೇರೆ ಕತೆ. ಹೀಗೆ ತೆನಾಲಿ ಕೃಷ್ಣದ ಒಂದು ಎಪಿಸೋಡ್ನ ಒಂದು ನಡೆದಂಥ ಒಂದು ಘಟನೆಗಳಿವೆಲ್ಲ. ಅದಕ್ಕೆ ನಾವು ಖುಷಿ ಆದಾಗ ಏನು ಬೇಕಾದ್ರೂ ಮಾತು ಕೊಟ್ಬಿಡ್ತೀವಿ, ರಾಂಗ್ ನಡ್ಕೊಳಂಗಿದ್ರೆ ಕೊಡಬೇಕು. ದುಃಖ ಆದಾಗ ಯಾವುದೇ ನಿರ್ಧಾರ ಮಾಡಬಾರ್ದು, ಸುಮ್ಮನೆ ಬಿಡೋಕ್ಕಾಗ. ಆಮೇಲೆ ಅದು ಏನು ಬೇಕಾದ್ರೂ ಆಗೋಗುತ್ತೆ. ಇದೆಲ್ಲ ಭಾಳ ಕಷ್ಟ, ಸೂಕ್ಷ್ಮವಾದ ವಿಷಯಗಳು. ಹಾಗಾಗಿ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದಲೇ ಅದನ್ನೆಲ್ಲ ಕ್ಯಾರಿ ಮಾಡೋಕ್ಕಾಗತ್ತೆ. ಹೌದು ಸರಿ, ಇಷ್ಟೆಲ್ಲ ಒಳ್ಳೆ ಮಾತುಗಳನ್ನ ಆಡಿ ನಮಗೆ ಇಷ್ಟೊಂದು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಲೈಫಲ್ಲಿ ನಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಭಿಜಿತ್ ಅವರ ಕತೆ ಕೇಳಿ ನಮಗೆ ಗೊತ್ತಾಯಿತು. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.